ಫ್ರೆಂಡ್ಸ್, ಇದು ಬ್ಲೌಸ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನಾನು, ಪರ್ಪಲ್ ಕಲರು. ಸೊ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಸ್ಟಾರ್ಟಿಂಗ್ ನೀಡಲ್ ಹಾಕಿ ದಾರನ ಎಳ್ಕೊಂಡು ಬಂದು ಒಂದು ಲಾಕ್ ಮಾಡೋಣ. ಸೊ ಒಂದು ಸರಿ ಲಾಕ್ ಮಾಡ್ತೀನಿ. ಅಲ್ಲಿಂದ 2 ಚೈನ್ಸ್, 1 ಚೈನ್ ಹಾಕಿದೆ, ಇನ್ನು 1 ಚೈನ್ ಹಾಕ್ತೀನಿ. ಸೊ 2 ಚೈನ್ಸ್ ಹಾಕ್ಬಿಟ್ಟು ಒಂದು ಕಂಬ ಥರ ಕನ್ಸಿಡರ್ ಮಾಡಿ ಅಲ್ಲಿಂದ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಪಕ್ಕದಲ್ಲೇ ಅದರ ಪಕ್ಕದಲ್ಲೇ ಒಂದು ಪಾಯಿಂಟ್ ಮಾಡಿ ಹೋಗಿ ದಾರ ತಂದು ಎರಡಕ್ಕೆ ಬಂದ್ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಒಂದು ಕಂಬ ಥರ ಕನ್ಸಿಡರ್ ಮಾಡಿ ಪಕ್ಕದಲ್ಲಿ ಒಂದು ಕಂಬ ಹಾಕಿ 1 ಚೈನ್ ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕಂಬನ ಹಾಕ್ತಾಯಿದ್ದೀನಿ ನಾನು ಮತ್ತೆ. ಸೊ ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಕಂಬ. ಸೊ ಇಲ್ಲಿ 2 ಕಂಬ ಆದ ತಕ್ಷಣ ನಾವು 1 ಚೈನ್ ಹಾಕೊಳ್ಳೋಣ. 1 ಚೈನ್ ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಆ ಚೈನ್ ಎಷ್ಟಿರುತ್ತೋ ಅಷ್ಟು ಗ್ಯಾಪ್ ನಾವು ಬಿಟ್ಟು 2 ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ 1 ಚೈನ್ ಗ್ಯಾಪ್ನ ನಾವು ಬಿಟ್ಬಿಟ್ಟು 2 ಕಂಬ ಪಕ್ಕ ಹಾಕ್ಕೋಬೇಕು. ಸೊ ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಇದಕ್ಕೆ ನಿಮಗೆ ಬೀಡ್ಸ್ ಬೇಕು ಅಂದರೆ ದಾರದಲ್ಲಿ ಮಣಿಗಳನ್ನ ಕೂಡಿಸ್ಕೊಂಡು ಸೊ ಈ 2 ಕಂಬ ಮೇಲೆ ಬೀಡ್ಸ್ ಬರೋ ಥರ ಕೂಡ ಮಾಡ್ಕೋಬೋದು. ನಾವಿಲ್ಲಿ ಕಲರ್ ಜಾಸ್ತಿ ಕಾಣಲಿ ಅಂದರೆ ಕಾಂಟ್ರಾಸ್ಟ್ ಕಲರ್ ಕೊಟ್ಟಿದ್ದಾರೆ ಎಲ್ಲ ಬ್ಲೌಸ್ ಕಲರು. ಸೊ ಬ್ಲೌಸ್ ಕಲರ್ ಕಾಣಲಿ ಅಂದ್ಬಿಟ್ಟು ಬೀಡ್ಸ್ ಯೂಸ್ ಮಾಡಿಲ್ಲ ಈ ಫಸ್ಟ್ ಸ್ಟೆಪ್ಪಿಗೆ. ಸೊ ಇದೇ ರೀತಿ ಪೂರ್ತಿ ಹಾಕ್ಕೊಂಡು ಹೋಗಬೇಕು. 2 ಕಂಬ 1 ಚೈನ್, 2 ಕಂಬ 1 ಚೈನ್ ಆ ಥರ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಇದು ಹಾಕಬೇಕಾದ್ರೆ ಸ್ವಲ್ಪ ನೀವು ಗ್ಯಾಪ್ನ ನೋಡ್ಕೋಬೇಕಾಗುತ್ತೆ, ಯಾಕಂದರೆ ಸುಕ್ಕಬರೋ ಚಾನ್ಸಸ್ ಇರುತ್ತೆ. ಸುಕ್ಕು ಬರ್ದಿರೋ ಥರ ಕರೆಕ್ಟಾಗಿ 1 ಚೈನ್ ಗ್ಯಾಪ್ ಬಿಟ್ಬಿಟ್ಟು ನೀವು 2 ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಸೊ ಸ್ಯಾರಿ ಸುಕ್ಕು ಬರ್ದಿರೋ ನೀಟಾಗಿರುತ್ತೆ ಫಿನಿಶಿಂಗು. ಇಲ್ಲಿ ಕಟ್ ಮಾಡಿದ್ದೀನಿ, ನೀಡನ್ನು ನಮ್ಮ ಸೈಡ್ ಇಟ್ಕೋಬೇಕು. ಸೊ ಅಲ್ಲಿ ಟೈಪ್ ಮಾಡಿದ್ರೆ ನಮಗೆ ಲಾಕ್ ಆಗುತ್ತೆ. ಫ್ರೆಂಡ್ಸ್, ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಇದು ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಇದು ಡಲ್ ಗೋಲ್ಡನ್ ಬೀಡ್ಸು. ಈ ಜರಿ ಕಲರ್ ಏನಿದೆ ಆ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಸೇಮ್ ಬಾಡಿ ಕಲರ್ನ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀಯಲ್ವಾ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ 2 ಕಂಬ ಮಧ್ಯ ನೀಡಲ್ನ ಹಾಕ್ಬಿಟ್ಟು ನಾನು ಆ ನಾಟ್ ಅಲ್ಲಿ ಬರೋ ಥರ ಮಾಡ್ತೀನಿ. ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಒಂದ್ಸತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ದಾರ ತಂದು 3ಕ್ಕೂ ಸೇರಿ ಸರಿ ತೊಗೊಳ್ತೀನಿ ದಾರ. ಸೊ ಇಲ್ಲಿ ನಾವು ಡಬಲ್ ಕ್ರೋಶೆ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಹೋಗಿ ದಾರ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ವಾ, 3 ದಾರಕ್ಕೂ ಸೇರಿ ಒಂದೇ ದಾರನ ಎಳ್ಕೊಳ್ತೀನಿ. ಸೊ ಆ ಥರ 2 ಸತಿ ಮಾಡಿ ಸ್ವಲ್ಪ ದಾರ ತೆಗೆದು ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಒಂದು ಬೀಡ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ ಗ್ಯಾಪ್ ಒಳಗಡೆ, ಅಲ್ಲಿ ನೆಕ್ಸ್ಟ್ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆ ಹೋಗಿ ದಾರ ತಂದು ಆ 3 ದಾರಾಗೆ ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರಾಗೆ ಒಂದೇ ಸತಿ ದಾರ ತಗೊಳ್ಳಿ. ಸೊ ಮತ್ತೆ ಅದೇ ರೀತಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು 3ಕ್ಕೂ ಸೇರಿ ಒಂದೇ ಸತಿ ದಾರ ತೆಗೀರಿ. ಮತ್ತೆ ಒಂದು ಬೀಡ್ಸ್ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಬಟ್ ಹಾಫ್ ಡಬಲ್ ಕ್ರೋಶೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ನೀಟ್ ಡಿಸೈನ್, ಒಂದು ಚಿಕ್ಕ ನೀಟ್ ಬಾರ್ಡರ್ ಥರ ಬರುತ್ತೆ ನಿಮಗೆ. ಸೊ ಹಾಫ್ ಡಬಲ್ ಕ್ರೋಶೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಸೊ ತುಂಬ ಡಿಫ್ರೆನ್ಸ್ ಏನಿಲ್ಲ, ಬಟ್ ನೋಡೋಕ್ಕಂತೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನಾರ್ಮಲ್ ಡಬಲ್ ಕ್ರೋಶೆಗಿಂತ 2ನೇ ಸ್ಟೆಪ್ಪಲ್ಲಿ ಹಾಫ್ ಡಬಲ್ ಕ್ರೋಶೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಮತ್ತು 2 ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡು, 2 ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡು. ಬೀಡನ್ನ ಕೂಡ ನಾನೇನು ಲಾಕ್ ಕೂಡ ಮಾಡ್ತಾ ಇಲ್ಲ, ಜಸ್ಟ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಗ್ಯಾಪ್ಗೆ ಹೋಗ್ತಾ ಇರಿ. ಫ್ರೆಂಡ್ಸ್, ಈ ಥರ ಬರುತ್ತೆ ನಿಮಗೆ, ಒಂದು ಬಾಕ್ಸ್ ರೀತಿ ಬರುತ್ತೆ ಅದು. ಸೊ ಇದೇ ರೀತಿ
5 ಆ ಥರ ಕೂಡ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ 3 5 ಮಾಡಿದ್ದೀನಿ. 3 5 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇದೇ ರೀತಿ ಪೂರ್ತಿ ಸ್ಟೆಪ್ ಹಾಕ್ಕೊಂಡು ಹೋಗಬೇಕು ಬ್ಯಾಕ್ ಸೈಡಿಂದನೇ. ನಮಗೆ ಫ್ರಂಟಿಂದ ಈ ರೀತಿ ಕಾಣಿಸುತ್ತೆ, ಈ ಲೈನ್ ಬರಲೇಬೇಕು. ಸೊ ಇಲ್ಲಿ ಸ್ಟಾರ್ಟಿಂಗ್ ಬಂದಿದ್ದೀನಿ ಫ್ರೆಂಡ್ಸ್, ಅಂದರೆ ಬ್ಯಾಕಿಂದ ಹಾಕಿರೋದು ಅಲ್ವಾ, ಕೊನೆಗೆ ಬಂದಿದ್ದೀನಿ. ಲಾಸ್ಟಲ್ಲಿ 3 ಚೈನ್ ಹಾಕಿ ಎಂಡ್ ಮಾಡಿ 1 2 3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ದಾರಾನ ಕಟ್ ಮಾಡಿ ಟೈಟ್ ಮಾಡೋಣ. ಈ ರೀತಿ ಕಾಣಿಸುತ್ತೆ ನಮಗೆ ಫ್ರೆಂಡ್ಸ್. ಲಾಸ್ಟ್ ಸ್ಟೆಪ್ಪು ನಾನು ಮತ್ತೆ ಪರ್ಪಲ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡಿ ಲಾಕ್ ಮಾಡ್ತೀನಿ. ಗ್ಯಾಪ್ ಆದಮೇಲೆ 5 ಚೈನಿಗೆ 3 ಚೈನ್ಗೆ ನಾನು ಲಾಕ್ ಮಾಡಿ ಗ್ಯಾಪ್ ಮಾಡಿದ್ನಲ್ಲ, 5 ಚೈನ್ ಇರೋ ಕಡೆ 5 ಚೈನೇ ಹಾಕಿದ್ದೀನಿ. ಸ್ಟಾರ್ಟಿಂಗ್ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿದೆ ನೋಡಿ. 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ 3 ಚೈನ್ ಒಳಗಡೆ ಫಸ್ಟು ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 3 ಚೈನ್ ಇರೋ ಕಡೆ ಫಸ್ಟು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ 5 ಚೈನ್ ಒಳಗಡೆ ಹೋಗಿ ದಾರ ನಿಲ್ಕೊಂಡು ಬಂದು 2ಕ್ಕೆ 1 ಮಾಡಿ 2ಕ್ಕೆ 1 ಮಾಡಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಕಂಬನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ಗೆ 2 ಲಾಕ್ ಹಾಕಿದೆ ನಾನು. ಮತ್ತು 5 ಚೈನ್ ಇರೋ ಕಡೆ 5 ಚೈನ್ಸೇ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿದೆ. ಪಕ್ಕದಲ್ಲಿ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ 5 ಚೈನ್ ಒಳಗಡೆ ಡಬಲ್ ಕ್ರೋಶೆಸ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ 5 ಚೈನ್ ಗ್ಯಾಪಲ್ಲಿ ನಾನು 7 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 7 ಕಂಬಗಳನ್ನ ಹಾಕಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ 7 ಕಂಬಗಳನ್ನ ಹಾಕಿ ಸ್ವಲ್ಪ ದಾರ ತೆಗೆದು ಸಿಲ್ವರ್ ಮೆಟಲ್ ಬೀಡ್ಸು ಫ್ರೆಂಡ್ಸ್, ಸಿಲ್ವರ್ ಮೆಟಲ್ ಬೀಡ ತೊಗೊಂಡಿದ್ದೀನಿ. ಸಿಲ್ವರ್ ಮೆಟಲ್ ಬೀಡು ಅದು ಕೂಡ ಮ್ಯಾಚ್ ಆಗುತ್ತೆ ಇದಕ್ಕೆ. ಸೊ ಅದನ್ನು ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ 7 ಕಂಬಗಳನ್ನ ಹಾಕೋಣ. ಆರ್ಚ್ ಕಂಪ್ಲೀಟ್ ಮಾಡಬೇಕು ಈ 5 ಚೈನ್ ಒಳಗಡೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಆರ್ಚಿನ ಸ್ವಲ್ಪ ದೊಡ್ಡದು ಬೇಕು ಅಂದರೆ ನೀವು ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಆರ್ಚ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ಹಾಕಿದ್ದೀನಿ, ಡಬಲ್ ಕ್ರೋಶೆ ಯೂಸ್ ಮಾಡಿಕೊಂಡು. ಮತ್ತೆ 7 ಕಂಬಗಳನ್ನ ಹಾಕಿ ಫಿಲ್ ಮಾಡೋದು. ಫಿಲ್ ಮಾಡಿ ನೋಡಿ. ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಹಿಂಗೆ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಅಲ್ಲೇ ದಾರ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಕುಚ್ಚು ಕಟ್ಟೋಕ್ಕೆ ಜಾಗ ಬಿಟ್ಟಿಲ್ಲ, ಯಾಕಂದರೆ ನನಗೆ 2 ಆರ್ಚ್ ಆದಮೇಲೆ ಒಂದು ಕುಚ್ಚು ಹಾಕೋ ಪ್ಲ್ಯಾನ್ ಇತ್ತು. ಸೊ ನಿಮಗೆ ಒಂದೇ ಆರ್ಚ್ ಆದಮೇಲೆ ಕುಚ್ಚು ಬೇಕು ಅಂದರೆ ಹಾಕಿ ಕೂಡ ಇದೇ ಬೇಸಲ್ಲಿ ರೆಡಿ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಇದೇ ಥರ ಕೂಡ ಹಾಕ್ಬೋದು ನೋಡಿ. ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಅಲ್ಲಿ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ 2 ಆರ್ಚ್ ಆದ ತಕ್ಷಣ ನಾವು ಕುಚ್ಚುಗೆ ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಮತ್ತೆ ಲಾಕ್, 5 ಚೈನ್ ಇರೋ ಕಡೆ 5 ಚೈನ್ ಕುಚ್ಚಿಗೆ. ಸೊ ನಮಗೆ ಒಂದು ಆರ್ಚ್ ಆದಮೇಲೆ ಕುಚ್ಚಬೇಕು ಅಂದರೆ ಈ ರೀತಿಯೇ ಮಾಡ್ಕೋಬೇಕು. 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಇರೋ ಕಡೆ 5 ಚೈನ್ ಹಾಕ್ಕೊಳ್ಳೋದು. ಸೊ 2 ಆದ ತಕ್ಷಣ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಇರೋ ಕಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ 5 ಚೈನ್ ಒಳಗಡೆ ಕಂಬಗಳನ್ನ ಫಿಲ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ಈ ರೀತಿ ಬರುತ್ತೆ ನಮಗೆ. 2 ಆರ್ಚ್ಗೆ ಒಂದು ಕುಚ್ಚು ಮಾಡಿದ್ದೀನಿ. ಸೊ ಇಲ್ಲಿ ಕುಚ್ಚು ಕಟ್ಕೊಳ್ಬೇಕು ನೋಡಿ, ಈ ಥರ ಕಾಣಿಸುತ್ತೆ. 2 ಆರ್ಚ್, ಒಂದು ಆರ್ಚ್ ಆದ ತಕ್ಷಣ ಅಲ್ಲಿಂದ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ, ಆಮೇಲೆ ಕುಚ್ಚಿಗೆ ಬಿಟ್ಕೊಂಡಿರೋದು. ಸೊ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ಕಾಂಟ್ರಾಸ್ಟ್ ಕಲರು 2 ರಾಮಾ ಗ್ರೀನು, ಒಂದು ಪರ್ಪಲ್ಲು ಡಿಸೈನ್ ಕ್ರೋಶಾ ಡಿಸೈನಲ್ಲಿ ಜಾಸ್ತಿ ಬಂದಿತ್ತು ಅಲ್ವಾ. ಸೊ ಒಂದು ಕುಚ್ಚು ಕಟ್ಟಿದ್ದೀನಿ, 2 ರಾಮಾ ಗ್ರೀನ್ ಕಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು ಕಲರ್ ಕಾಂಬಿನೇಷನ್ ಮತ್ತು ಡಿಸೈನು. ಒಂದು ಎಲಿಗೆಂಟ್ ಡಿಸೈನ್ ಫ್ರೆಂಡ್ಸ್, ತುಂಬ ಓವರ್ ಇಲ್ಲ, ತುಂಬ ಜಾಸ್ತಿ ಡಿಸೈನ್ ಇಲ್ಲ, ತುಂಬ ನೀಟ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ ನಿಮಗೆ. ಸೀರೆ ಕೂಡ ಹಾಗೇ ಇದೆ.
ತುಂಬ ಡಿಸೈನ್ ಆಗಲಿ ಜರಿ ಬ್ರೈಟ್ ಆಗಲಿ ಆ ಥರ ಇಲ್ಲ. ಫುಲ್ ಒಂದು ಎಲಿಗೆಂಟ್ ಸ್ಯಾರಿಗೆ ಕುಚ್ಚು ಈ ಡಿಸೈನ್ ಹಾಕಿರೋದು. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.